ಹರಿದಾಡಿ ಬರುವ ಮಗು ಚಂದ, ಹರಿದಾಡಿ ಬರುವ ಮಗು ಚಂದ ನನ್ನ ಕಂದ, ನೀನಿದ್ದರೆ ನನ್ನ ಮನೆ ಅಂದ. ಹುಡುಗಿನ ಮಲಗ್ತಿದ್ದಿಲ್ರಿ, ತಾಯಿ ಮಕ್ಕಳ ಪದ ಹಾಡ್ತಿದ್ದು. ಎಂತ ಅದ್ಭುತವಾದಂತ ಪದ. ನಾವೆಲ್ಲ ಈಗ ಚಂದ್ರಾಯಣ ಮಾಡಿದ್ವಿ. ನಮ್ಮ ತಾಯಂದಿರು ಹಳ್ಳಿಯೊಳಗೆ ಅವಾಗಲೇ ನಮಗೆ ಚಂದ್ರನ ತೋರಿಸಿ ಚಂದ್ರಯಾನ ಮಾಡಿಸಿದ್ರು. ಎಂತ ಅದ್ಭುತವಾದಂತಹ ಹಾಡು. ಚಂದ ಚಂದ ಚೆಲುವ ಚುಂಗ ಬಿಟ್ಕೊಂಡು ಬರುವ ಒಂಟೆತ್ತಿನ ಬಂಡಿ, ಬಂಡಿ ಮೇಲೆ ನವಿಲು, ನವಿಲ ಪುಚ್ಚ ನೋಡ, ನವಿಲ ಗೆರಿ ನೋಡ. ಅವಾಗಲೇ ನಮ್ಮ ತಾಯಂದಿರು ನಮ್ಗೆ ಚಂದಪುರ ತೋರಿಸಿದ್ರು. ಹುಡುಗಿನ ಮಲಗಿಲ್ರಿ, ತಾಯಿ ಕೊನೆಯೇ ಒಂದು ಹಾಡು ಹೇಳ್ತಿದ್ರು. ಕಾಗೆ ಕಾಗೆ ಕವ್ವ ಯಾರು ಬಂದಾನವ್ವ, ಮಾವ ಬಂದಾನವ್ವ, ಏನು ತಂದಾನವ್ವ, ಹಂಡೆದಂತ ಹಂಡೆದಂತ ಹಂಡೆ. ಅವ್ರವ್ವ ಇಷ್ಟು ಅಗ್ಲ ಕೈ ಮಾಡಿದಾಗ ಹುಡುಗ ಯಪ್ಪ ಮುಂದೆ ಹಾಕಿ ಕೇಳದ ಬೇಡ ನೋಡದ ಬೇಡ ಅಂತೇಳಿ ಹುಡುಗ ಕುಂತಾನಂತಂದ್ರ ಅವನಿಗಿಂತ ಮುಂಚೆ ತಾವ ಹತ್ತು ಬಿಟ್ಟಿರ್ತಾವ. ಹತ್ತು ಸುಮ್ಮನಾಗ್ಲಯ್ಯಪ್ಪ, ಅವ ಇನ್ನೂ ಸುಮ್ಮನಾಗ್ಲಿಲ್ಲ ಅಂದ್ರೆ ಅವ್ರು ತಗೊಂಡೋಗಿ ಟಿವಿ ಮುಂದೆ ಕುದಿಸ್ಬಿಡ್ತಾರ. ಅದ್ರ ಒಂದು ಹಾಡು ಹಚ್ತಾರೆ. ಎಂತ ಹಾಡು. ಕೊಲ್ಲೆ ನನ್ನನ್ನೇ ಅವ ದೊಡ್ಡವಾದ ಮೇಲೆ ಅವ್ರ ಅಪ್ಪನ ಅವ್ರನ್ನ ಬಂದು ಮನೆ ಬಿಟ್ಟು ಹೊಡಿಬಿಡ್ತಾರೆ. ಇಂತಹ ಸಂಸ್ಕಾರ ಇವತ್ತು ನಾವು ಬೆಳೆಸಕ್ಕೋಗ್ತೀವಿ ಮಕ್ಕಳಿಗೆ. ಹಾಗಾಗಿ ತಾವೆಲ್ಲರೂ ಕೂಡ ನಮ್ಮ ಜಾನಪದ ಪರಂಪರೆಯನ್ನು ತಿಳ್ಕೊಳ್ಬೇಕು. ಜಾನಪದ ಹೇಗಿತ್ತು, ಜಾನಪದ ಹಾಡುಗಳು ಯಾವುವು, ಜಾನಪದ ಭಾಗಗಳಲ್ಲಿ ಯಾವ್ಯಾವ ನೃತ್ಯಗಳು ಬರ್ತಾವೆ. ಇವತ್ತು ಇಡೀ ಭಾರತದ ಇತಿಹಾಸದಲ್ಲಿಯೇ ಅತಿ ಹೆಚ್ಚು ಜಾನಪದ ಪ್ರಕಾರಗಳನ್ನು ಹೊಂದಿರುವಂತಹ, ನೃತ್ಯಗಳನ್ನು ಹೊಂದಿರುವಂತಹ ಏಕೈಕ ರಾಜ್ಯ ಯಾವುದಾದ್ರೆ ಅದು ಕರ್ನಾಟಕ ರಾಜ್ಯ. 150 ಕಾಣ್ತೀವಿ. ಮೊದಲು ಮಹಾರಾಷ್ಟ್ರ ಇತ್ತು, ಅದು 2 ಭಾಗ ಆಗಿರೋದ್ರಿಂದ ಅಲ್ಲಿ ಈಗ ಕಡಿಮೆ. ಇತ್ತೀಚೆಗೆ ನಮ್ಮ ಜಾನಪದ